ಪ್ರವೀಣ್ ದೊಡ್ಡಣ್ಣನವರ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬೆಳಗಾವಿಯಲ್ಲಿ 2 ದಿನಗಳ ಹಿಂದೆಯಷ್ಟೇ ಔತಣಕೂಟ ಆಯಿತು. ಆ ಔತಣಕೂಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾವುಕರಾದರು. ಒಂದಷ್ಟು ಜನಕ್ಕೆ ಆವಾಜ್ ಹಾಕಿದ್ರು. ಯಾರಿಗೆ ಯಾಕೆ ಚರ್ಚೆ ಆಗಬೇಕಿರೋ ವಿಚಾರ. ಇದೇ ಸಂದರ್ಭವೇ 21 ಜನ, ಕಾಯಂ ಆಗಿ 21 ಜನ, ಸರ್ ನೀವು ಸಹಿ ಹಾಕಿ ಕೊಡ್ತೀವಿ ಈಗಲೇ ತೊಗೊಂಡೋಗಿ ಅಂತ ಸಹಿ ಹಾಕಿ ಕೊಟ್ಟಿದ್ದಾರೆ ಎನ್ನಲಾಗ್ತಿರುವಂತಹ ಮಹತ್ವದ ವಿಚಾರ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯಿಂದ ದೊರೆತಿರುವಂಥದ್ದು. ಆ ರಿಸೈನ್ ಲೆಟರ್ಗಳ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆ ರಿವೀಲ್ ಆಗಿದೆ. ಈಗಾಗಲೇ ಸಿದ್ದು ಪಾಳ್ಯದಲ್ಲಿ ಅದೊಂದು ಚರ್ಚೆ ನಡೀತಿರುವಂಥದ್ದು. ಇದರ ಮಧ್ಯೆ ಯಾರೆಲ್ಲ ಸೈನ್ ಹಾಕಿದ್ರು, ಯಾಕೆ ಸೈನ್ ಹಾಕಿದ್ರು, ನಿಜಕ್ಕೂ ಆ ವಿಚಾರ ಕೂಡ ಚರ್ಚೆ ಆಗಬೇಕಿದೆ. ಯಾವ್ಯಾವ ಸಮಾಜದ ಶಾಸಕರು ಹೋಗಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಒಂದು ಕಡೆ ಆಸಿಫ್ ಸೇಠ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರ ಬಣ ಮೀಟಿಂಗ್ ಮಾಡ್ತಿತ್ತು. ಅಲ್ಲಿ ಹೆಚ್ಚಿನ ಶಾಸಕರು ಹೋಗಿದ್ರು. ಆದರೆ ಇಲ್ಲಿ ಕಡಿಮೆ ಶಾಸಕರು ಹೋಗಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದ PR ಸ್ಟ್ರಾಟಜಿ ಆ ನಂಬರ್ನ 75 ಅಂತ ಹೇಳ್ತಿದೆ. ನೀವು ಮಾರನೇ ದಿನ ಪ್ರಿಂಟ್ ಆದ ಅವತ್ತಿನ ಪ್ರತಿಷ್ಠಿತ ಪತ್ರಿಕೆಗಳ ವರದಿಯನ್ನು ನೋಡಿದ್ರೆ ಆ ನಂಬರ್ 25 ಇದೆ. 25 ಇರೋದಕ್ಕೂ ಕಾರಣ ಇದೆ. ಯಾಕಂದರೆ ಬೇರೆ ಪಕ್ಷದವರು ಮತ್ತು ಉಚ್ಚಾಟಿತ BJPಯ ಶಾಸಕರು ಕೂಡ ಭಾಗಿಯಾಗಿದ್ದರಿಂದ ಆ ನಂಬರ್ 25 ಆಗಿದೆ. ಇದು ಒಂದು ಕಡೆ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಹೈಕಮಾಂಡ್ಗೆ ಆ ಪತ್ರಗಳನ್ನು ತೋರಿಸೋದಷ್ಟೇ ಅವರ ಮುಂದೆ ಇರಬಹುದಾದಂತಹ ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ ನಡೆ. ನೋಡಿ, ಇಷ್ಟು ಜನ ಬೆಂಬಲ ಇದೆ, ಇಷ್ಟು ಜನ ರಿಸೈನ್ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ನಾವೇನು ಹೇಳಿಲ್ಲ, ಅವರೇ ಕೊಟ್ಟಿದ್ದಾರೆ. ಆದರೆ ಅವರ ಮನವೊಲಿಸಿ ನಾನು ನಿಮ್ಮ ಮುಂದೆ ಈ ವಿಚಾರವನ್ನು ಹೇಳ್ತಿದ್ದೀನಿ. ನಾಳೆ ಅವ್ರನ್ನ ಬೇಕಾದರೆ ಮನವೊಲಿಸಿ ಸುಮ್ಮನಿರಪ್ಪ ಈಗ ಬೇಡ ಅಂತ ಹೇಳ್ತೀನಿ ಅನ್ನುವಂತಹ ಒಂದು ಸಂಧಾನದ ಲೆಕ್ಕಾಚಾರವನ್ನು ಇಟ್ಕೊಂಡು ಆ ಬಣ ಮುಂದೆ ಹೋಗುತ್ತೆ. ನೀವು ಗೋವಾದ ಚರ್ಚೆಗಳೇನಾಗ್ತಿದೆ ಅದು ಒಂದು ಕಡೆ, ಮಹಾರಾಷ್ಟ್ರದಲ್ಲಿ ಪ್ರಭಾವಿ ನಾಯಕರ ಜೊತೆಲಿ ಮೀಟಿಂಗ್ ಆಗಿದ್ದು ಅದು ಮತ್ತೊಂದು ಕಡೆ. ಆದರೆ ಇಲ್ಲಿ 21 ಶಾಸಕರ ಪಟ್ಟಿ ಇದೆಯಲ್ಲ, ಅದು ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳಿಗೂ ಕೂಡ ಪ್ರತಿದಿನದ ಅಪ್ಡೇಟ್ ಕೊಡ್ತಾನೆ ಇರುತ್ತೆ. ಅದರಲ್ಲಿ ಇದು ಒಂದು ಭಾಗ. ಈಗ ಡೆವಲಪ್ಮೆಂಟ್ಸ್ ಆಗ್ತಿದೆ, ಅಧಿಕಾರ ಹಂಚಿಕೆ ಆಗಿದೆ ಅನ್ನೋದೇ ಆದರೆ ಹೈಕಮಾಂಡ್ ಕಣ್ಣು ಮುಚ್ಕೊಂಡು ಹೇಳುತ್ತೆ, ನೋಡಪ್ಪ ಇಷ್ಟು ದಿನ ಕಾದಿದ್ದಾರೆ, ಅವಕಾಶ ಕೊಡಿ ಅಂತ. ಆದರೆ ಅಂತಹ ಚರ್ಚೆ ಆಗಿದ್ದಾಗ್ಯೂ ಕೂಡ ಈ ಥರದ ಒತ್ತಡ ಹಾಕುವಂತಹ ಪ್ರಯತ್ನ, 21 ಶಾಸಕರ ರಾಜೀನಾಮೆಯ ಪತ್ರಗಳನ್ನು ಮುಂದೆ ತೋರಿಸುವಂತಹ ಪ್ರಯತ್ನನೇ ಯಾಕೆ ಮಾಡ್ತಿರಬಹುದು? ಒಂದು ಅಧಿಕಾರ ಹಂಚಿಕೆಯ ಲೆಕ್ಕಾಚಾರವೇ ಆಗಿಲ್ಲ ಅನ್ನುವಂತಹ ಮೆಸೇಜ್ ಹೋಗುತ್ತೆ, ಜನಕ್ಕೂ ಅದು ಗೊತ್ತಾಗುತ್ತೆ. ಒಂದು ವೇಳೆ ಅದೇ ಆಗಿದ್ರೆ ಇಷ್ಟು ದೊಡ್ಡ ಮಟ್ಟದ ಒತ್ತಡವನ್ನು ಹಾಕುವಂತಹ ಅಗತ್ಯ ಇರಲಿಲ್ಲ. ಅದೇನೇ ಇರಬಹುದು. ನೋಡಿ, ಇಲ್ಲಿ ಪಟ್ಟಿಯನ್ನು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಯಾರಿಂದ ಶುರುವಾಗುತ್ತೆ? ಸೋರಿಕೆ ಆಗಿರುವ ಮಾಹಿತಿಯ ಪ್ರಕಾರ ಮೊಟ್ಟ ಮೊದಲ ವಿಕೆಟ್ ಅಂತ ಬೀಳುವಂಥದ್ದು ಅದು ಹಳೆ ಮೈಸೂರು ಭಾಗದ್ದು, ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆಗೆ ಸಂಬಂಧಪಟ್ಟದ್ದು, ಅದು ಕೂಡ ಅಲ್ಪಸಂಖ್ಯಾತ ಶಾಸಕನದ್ದು ಆಗಿರಬಹುದು. ಒಂದನೇದ್ದು. ಎರಡನೇದ್ದು, ದಾವಣಗೆರೆಯದ್ದು ಎರಡನೇ ವಿಕೆಟ್ ಬೀಳಬಹುದು. ಅದನ್ನು ಬಿಟ್ಟರೆ ಬೆಂಗಳೂರಲ್ಲೇನೆ, ಅದು ಬೆಂಗಳೂರು ಅಖಂಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಎರಡೂ ಲೆಕ್ಕ ಹಾಕಿದ್ರೆ 5 ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೋಸ್ಕರ ಸಹಿ ಹಾಕಿ ಕೊಟ್ಟಿದ್ದಾರೆ ಪತ್ರಕ್ಕೆ. ಆ 5 ಶಾಸಕರಲ್ಲಿ ಹೊಸದಾಗಿ ಗೆದ್ದವರು ನವಯುವ ಶಾಸಕರೇನೇ ಜಾಸ್ತಿ ಇದ್ದಾರೆ. ಇವು ಎಲ್ಲಿಂದ ಎಲ್ಲಿಗಾದರೂ ತಗೊಳ್ಳಿ. ಯಾಕಂದರೆ ನಾಡನ್ನು ಕಟ್ಟಿದ ಕೆಂಪೇಗೌಡರ ಕೋಟೆ ಎಲ್ಲಿದೆಯೋ ಅಲ್ಲಿಂದಲೂ ಶುರು ಮಾಡ್ಕೊಂಬಂದ್ರೆ ಚಾಲುಕ್ಯ, ಚಕ್ರೇಶ್ವರ, ಪುಲಿಕೇಶಿಯ ತನಕ ಒಂದು ದೊಡ್ಡ ಪಟ್ಟಿ ಸಿಗತ್ತೆ. 5 ಜನ ಬೆಂಗಳೂರಿನ 28 ಶಾಸಕರಲ್ಲಿ, ಅದರಲ್ಲಿ ಕಾಂಗ್ರೆಸ್ ಶಾಸಕರ ಲೆಕ್ಕ ತಗೊಂಡ್ರೆ ಅದರಲ್ಲಿ 5 ಜನ ಸರಿ ಸರ್ ನಾವು ನಿಮ್ಮ ಜೊತೆಲಿ ಇರ್ತೀವಿ, ಶಾಂತಿಯನ್ನು ಸಾರುವಂತಹ ನಗರದಿಂದಲೂ ಕೂಡ ನೀವು ಕೌಂಟ್ ಮಾಡ್ಕೋಬಹುದು. ಒಟ್ಟು 5 ಶಾಸಕರು ಬೆಂಗಳೂರಿನ ಶಾಸಕರು. ಕೋಲಾರ ಚಿಕ್ಕಬಳ್ಳಾಪುರದಿಂದ 2 ಜಿಲ್ಲೆ, ಅಖಂಡ ಕೋಲಾರದಿಂದ 3 ಶಾಸಕರು, 3. ಅದರಲ್ಲಿ
ನಿಮಗೆ ಅಚ್ಚರಿ ಅನ್ನಿಸಬಹುದು ಸಿದ್ದರಾಮಯ್ಯ ಅವರ ಬಾಣಕ್ಕೆ. ಪದೇ ಪದೇ ಡೈಲಾಗ್ಗಳ ಮೂಲಕವೇ ಒಂದು ಜನರನ್ನು ಆಕರ್ಷಿಸುವಂತಹ ನವ ಯುವ ಶಾಸಕರು ಕೂಡ ಸಹಿ ಮಾಡಿದ್ದಾರೆ ಎನ್ನಲಾಗ್ತಿರುವಂತಹ ಚರ್ಚೆ ಕೇಳಿ ಬರ್ತಿದೆ. ಈ ಪೈಕಿ ಒಬ್ಬರು ಸಚಿವರು ಇದ್ದಾರೆ. ವಿಶೇಷ ಅಂದರೆ ಸಿದ್ದರಾಮಯ್ಯ ಅವರು ಕೊನೆ ಗಳಿಗೆಯಲ್ಲಿ ಬೇಡ ಕ್ಷೇತ್ರ ಅಂದ ಬಿಟ್ಟ ಕ್ಷೇತ್ರದಿಂದ ಗೆದ್ದವರು ಇದ್ದಾರೆ. ಸೊ ಅಲ್ಲಿಗೆ 5, 3, 8. ತುಮಕೂರಿನಿಂದಲೂ ಕೂಡ 3 ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ. ಇದರಲ್ಲಿ ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ. ಅವ್ರು ಮತ್ತೆ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅವ್ರಿಗೆ ವಯಸ್ಸಾಗಿದೆ. ಕೊನೆ ಹಂತದಲ್ಲಿ ಮಿನಿಸ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಸಹಿ ಹಾಕಿರಬಹುದು. ಇನ್ನು ತುಮಕೂರಿನ ಲೆಕ್ಕಕ್ಕೆ ಬಂದರೆ ಸಂಬಂಧಿಕರು ಕೂಡ ಕೌಂಟ್ ಆಗ್ತಾರೆ. ಇನ್ನು ರಾಮನಗರ ಜಿಲ್ಲೆಯಲ್ಲೂ ಕೂಡ 3 ಶಾಸಕರು ಇರೋದೇ 4 ಜನ. 4ರನ್ನೊಂದು ಡಿ ಕೆ ಶಿವಕುಮಾರ್ ಅಂದರೆ ಇನ್ನು ಉಳಿದ 3 ಶಾಸಕರ ಲೆಕ್ಕ ಬರುತ್ತೆ. ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಎಲ್ಲದಕ್ಕೂ ಸಜ್ಜಾಗಿದ್ದೀವಿ. ಇದೇ ಕಾರಣಕ್ಕೋಸ್ಕರನೇ ನೋಡಿ 6ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೊಸದೊಂದು ಡೇಟನ್ನು, 196ನೇ ಡೇಟನ್ನು ಡಿ ಕೆ ಶಿವಕುಮಾರ್ ಅವರ ಬಣ ಕೊಟ್ಟಿರುವಂಥದ್ದು. ಮೇ 23, 2023ರಿಂದ ಇಲ್ಲಿಯ ತನಕ. ಮೇ 20, 2023ರಿಂದ ಇಲ್ಲಿಯ ತನಕ. ಇದಲ್ಲದೆ ಚಿಕ್ಕಮಗಳೂರಿನ 2 ಶಾಸಕರು, ಮಲೆನಾಡು ಮತ್ತು ಕರಾವಳಿ ಭಾಗದ ಸರಿಸುಮಾರು 3 ಶಾಸಕರು ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ ಎಲ್ಲ ಹಂತಕ್ಕೂ ನಾವು ಬಂದು ನಿಲ್ತೀವಿ ಅಂತ ಸಜ್ಜಾಗಿರುವಂಥವ್ರು. ಇದನ್ನು ಬಿಟ್ಟರೆ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕ ತುಂಬ ಕಡಿಮೆ ನಂಬರ್ ಇದೆ, 1, 2 ಇದ್ದಾರೆ. ಆದರೆ ಅತಿ ಹೆಚ್ಚು ಕಿತ್ತೂರು ಕರ್ನಾಟಕದ ಶಾಸಕರು, ಪ್ರಭಾವಿ ನಾಯಕಿಯರೂ ಕೂಡ ಈ ಪಟ್ಟಿಯಲ್ಲಿ ನಿಂತಿರುವಂಥದ್ದು. ನಾವು ರೆಡಿ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಕೊಡಿಸ್ಲಿಕ್ಕೆ ಎಷ್ಟು ದೂರಕ್ಕೆ ಬೇಕಾದರೂ ಬರ್ತೀವಿ. ದೆಹಲಿಗೆ ಬಂದು ಕೂಡ ನಾವು ಪೆರೇಡ್ ಮಾಡೋಕೆ ರೆಡಿ ಇದ್ದೀವಿ. ಸಿದ್ದರಾಮಯ್ಯ ಅವರ ಬಣ ಏನೇ ಅನ್ಕೊಂಡ್ಲಿ, ಅಹಿಂದ ವರ್ಗ ಯಾವುದೇ ರೀತಿಯ ವಿರೋಧ ವ್ಯಕ್ತಪಡಿಸಲಿ, ಈ ಸಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಿಸ್ಲೇಬೇಕು ಅಂತ ನಾವು ರೆಡಿ ಇದ್ದೀವಿ. ವಾಸ್ತವದಲ್ಲಿ ಇರೋ ನಂಬರ್ ಕೇವಲ 21. ಈಗಲೂ ಕೂಡ 100 ಜನ ಇದ್ದಾರೆ, 75 ಜನ ಇದ್ದಾರೆ ಅನ್ನುವಂತಹ ಒಂದು ನರೇಟಿವನ್ನು ಸೆಟ್ ಮಾಡ್ತಿದ್ದಾರೆ. PR ಸ್ಟ್ರಾಟಜಿ ಮಾತ್ರ ವರ್ಕ್ ಆಗ್ತಿದೆ. ಅದು ಪೇಪರ್ನಲ್ಲಿ, ನ್ಯೂಸ್ನಲ್ಲಿ ದೊಡ್ಡದಾಗಿ ಬ್ರೇಕಿಂಗ್ ಹಾಕ್ಕೊಂಡು ಸೌಂಡ್ ಜೋರು ಮಾಡಿಕೊಂಡು ಹೇಳುವಂಥದ್ದಷ್ಟೇ. 75, 100, ವಾಸ್ತವದ ನಂಬರ್ 21. ಇಷ್ಟೂ ಪತ್ರಗಳನ್ನು ಇಟ್ಟುಕೊಂಡು ಈಗ ಹೈಕಮಾಂಡ್ ಮುಂದೆ ಕಟ್ಟ ಕಡೆಯ ಕ್ಲೈಮ್ಯಾಕ್ಸ್ನ ಒಂದು ನಡೆಯನ್ನು, ಬ್ಲ್ಯಾಕ್ ಮೇಲ್ ತಂತ್ರವನ್ನು ಮಾಡುವಂತಹ ಪ್ರಯತ್ನಗಳು ನಡೀತಿದೆ ಅನ್ನುವಂತಹ ಚರ್ಚೆ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು. ಹಾಗಿದ್ರೆ ಇಷ್ಟೂ ಜನ ತಮ್ಮ ತನು ಮನ ಧನಗಳನ್ನು ಒಪ್ಪಿಸಿಕೊಂಡು ಅಂತಃಕರಣ ಶುದ್ಧಿಯಿಂದ ಸಹಿ ಹಾಕಿದಾರಾ? ಇದರಲ್ಲಿ ಅರ್ಧಕ್ಕಿಂತ ಅರ್ಧ ಜನ ಹೆದರಿಕೆ, ಬೆದರಿಕೆ, ಆಮಿಷಗಳಿಗೆ, ಬ್ಲ್ಯಾಕ್ಮೇಲ್ಗಳಿಗೆ ಬಲಿಯಾಗಿರುವ ಸಾಧ್ಯತೆ ಇದೆ. ತುಮಕೂರಿನ ಅತ್ಯಂತ ಸೀನಿಯರ್ ಲೀಡರು ಕೂಡ ಇತ್ತೀಚೆಗೆ ಅಲ್ಲಿನ ಇನ್ನೊಬ್ಬ ಸೀನಿಯರ್ ಲೀಡರ್ಗೆ ಯಾವ ರೀತಿ ಸಮಸ್ಯೆ ಆಗಿತ್ತು ಅಂಥದ್ದೇ ಸಮಸ್ಯೆಗೆ ಒಳಗಾಗಿರುವ ಸಾಧ್ಯತೆಯ ಮಧ್ಯೆಯೇ ಸಹಿ ಹಾಕಿದ್ದಾರೆ ಎನ್ನಲಾಗ್ತಿದೆ. ಹಾಗಿದ್ರೆ ಏನಾಗಬಹುದು? ಹುಟ್ಟ ಕಾಂಗ್ರೆಸ್ಸಿಗರ ಪಡೆ ಈ ದಿಟ್ಟ ನಡೆಯನ್ನು ಇಟ್ಟು ಕಾಂಗ್ರೆಸ್ನ ಕಥೆ ಮುಗಿಸುವ ಪ್ರಯತ್ನಗಳು ನಿಜವಾಗಬಹುದಾ? ಕಮೆಂಟ್ ಮಾಡಿ.